ಕ್ರೂಷಿಯಲ್ ಮ್ಯಾಚ್ ಪಂದ್ಯದ ಅಂತ್ಯದ ಪಂದ್ಯಾಟ ಫೈನಲ್ ಕಾಳಗ ಅಂಕಣ ಒಳಭಾಗದಲ್ಲಿ ಸಾಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಲೈನಪ್ ಕಾರ್ಯವನ್ನ ಸಂಘಟಕರು ನಿರ್ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನು ರಮಣಿಸ ಯಾವುದೇ ಎಸ್ಗಾರ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಮೇಶ್ ಭಟ್ ಸುಳ್ಗೋಡ್ ಅವರಿಂದ 1,000 ರೂಗಳ ಘೋಷಣೆ ಮಾಡ್ತಾ ಇದ್ದಾರೆ. ಅದು ಯಾವ ಎಸ್ಗಾರ ಕೂಡ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಮೇಶ್ ಭಟ್ ಸುಳ್ಗೋಡ್ ಅವರಿಂದ 1,000 ರೂಗಳ ಘೋಷಣೆ ಆಗ್ತಾ ಇದೆ ಕೂಡ. ಮತ್ತೆ ಫೈನಲ್ ಕಾಳಗದ ಚಂದ್ರು ಬೆಂಗಳೂರು 3 ಸಿಕ್ಸರ್ ಸಿಡಿಸಿದ್ರೆ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000. ಅದೇ ರೀತಿಯಲ್ಲಿ ಹ್ಯಾಟ್ರಿಕ್ ಬೌಂಡರಿಗೆ 2,000, ಹ್ಯಾಟ್ರಿಕ್ ವಿಕೆಟ್ಗೆ 2,000 ಫೈನಲ್ ಕಾಳಗದಲ್ಲಿ ಚಂದು ಉದ್ಯಮಿಗಳು ಬೆಂಗಳೂರು ಮತ್ತೆ ಸೂಚನೆಗೆ ತರ್ತಾ ಇದ್ದಾರೆ ಕೂಡ. ಮತ್ತೆ ಭಾಗ ಅಬೆರೋಸಿನ ಎಸೆತವನ್ನ ಎಸೆತಾ ಇದ್ದಾರೆ ಸಚಿನ್ ಹಿರೇಸರ. ಹಿಂದಿನ ಪಂದ್ಯಾವಳಿಯಲ್ಲಿ ಬಹು ವೇಗವಾಗಿಯೂ ಕೂಡ ಪಂದ್ಯಾವಳಿಯನ್ನು ಮುಗಿಸಿರ್ತಕ್ಕಂಥ ತೀರ್ಥಹಳ್ಳಿ ಪರಿಸರದ ತೀರ್ಥಹಳ್ಳಿಯ ನೆಚ್ಚಿನ ಒಂದು ತಂಡ ಆರ್ಕೆಯಲ್ಲಿ ಆಡಿರ್ತಕ್ಕಂಥ ಅನುಭವದ ಆಟಗಾರ. ಕೆಲವು ವರ್ಷಗಳ ಹಿಂದೆ ಕಡಲ ತೀರದ ಒಂದು ಬಲಿಷ್ಠ ತಂಡ ಎಕೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಆಡಿರ್ತಕ್ಕಂಥ ಅನುಭವದ ಆಟಗಾರ. ಹಾಗಾದ್ರೆ ಫೈನಲ್ ಪಂದ್ಯಾವಳಿಯ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸಚಿನ್ ತಗೊಂಡ್ರೆ ಸುನೀಲ್ ದುರ್ಗಾ ಇಂಜಿನಿಯರಿಂಗ್ ಮಾಲೀಕರಾಗಿರ್ತಕ್ಕಂಥ ಸುನೀಲ್ ಅವರು 2,000 ರೂಗಳನ್ನು ಘೋಷಣೆ ಮಾಡಿದ್ದಾರೆ. ಫೈನಲ್ ಕಾಳಗದಲ್ಲಿ ಸಚಿನ್ ಅಬೆರೋಸಿನ ಹೊಡೆತ ಮತ್ತೆ ಅವಾಗ ಫೈಸಲ್ ದಾಡಿಯ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯ ಗಡಿಭಾಗವನ್ನು ದಾಟಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಚುಮಾರಿಯ ಸೇರ್ಪಡೆ. ಮೊದಲ ಚಾಂಪಿಯನ್ ಪಟ್ಟಕ್ಕಾಗಿ ಬಿಗು ಹೋರಾಟಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಸಿಡಿಮದ್ದು ಪ್ರದರ್ಶನ ಆರಂಭವಾಗಿದೆ. ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕರಿಗೆ ಅಭಿನಂದನೆಯನ್ನು ಕೂಡ ಕನ್ನಡ ರಾಜ್ಯೋತ್ಸವ ಪರವಾಗಿ ಕೂಡ ಯುಎಸ್ಎ ಅಂಗವಾಗಿ ತಲುಪಿಸಿಕೊಳ್ತಾ ಇದ್ದಾವೆ. ಮೂಲಕವಾಗಿ ಮತ್ತೆ ಇವಾಗ ಫೈಸಲ್ ಕ್ಲೀನ್ ಬಾಲ್. ಮೊದಲ ಓವರ್ನಲ್ಲಿ ಬಿರುಸಿನ ಆಟಗಾರಿಕೆ ತೋರ್ಪಡಿಸಬಲ್ಲ ಅಂತ ಆಟಗಾರ ಫೈಸಲ್ ಸಚಿನ್ಗೆ ಇವಾಗ ಉತ್ತರೆಯನ್ನು ಒಪ್ಪಿಸಿದ್ದಾರೆ ಕೂಡ. ಇತ್ತ ಹ್ಯಾಟ್ರಿಕ್ ಪಡ್ಕೊಳ್ಳುವ ಒಂದು ಎಸ್ಗಾರನಿಗೆ ಉಮೇಶ್ ಭಟ್ ಸುಳ್ಗೋಡು 1,000 ರೂಗಳ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ. ಆರಂಭದ ಮೊದಲ ಹುದ್ದೆಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮತ್ತೆ ಹ್ಯಾಟ್ರಿಕ್ ಅನ್ನ ಪಡ್ಕೊಂಡ್ರೆ 1,000 ಜೇಬಿಗೆ ಬೀಳ್ತದೆ. ಬಹಳಷ್ಟು ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಒಂದು ಐತಿಹಾಸಿಕ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಟ್ರೋಫಿ 2025 ಸೀಸನ್ 1 ಫೈನಲ್ ಕಾಳಗ. ಆ ಸೇಫ್ ಮತ್ತೆ ಇವಾಗ ಎಸ್ಗಾರಿಕೆ ವಿಭಾಗದಲ್ಲಿ ಕೊಂಚ ಮಟ್ಟಿಗೆ ಸಚಿನ್ ಬಹಳಷ್ಟು ಉತ್ತಮ ಎಸ್ಗಾರಿಕೆ. ಆ ಸೇಫ್ ಇವಾಗ ಓಟವನ್ನ ದಾಖಲಿಸ್ತಾ ಇಲ್ಲ. ಅಶ್ವಲ್ ಅವರ ಹ್ಯಾಟ್ರಿಕ್ ಸಿಕ್ಸರ್ಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ನಾಗರಾಜ್ ಅವರಿಂದ 5,000 ರೂಗಳ ಘೋಷಣೆ ಆಗ್ತಾ ಇದೆ. ಹಿಂದಿನ ಪಂದ್ಯಾವಳಿಯಲ್ಲಿ ಕೂಡ ಸೆಮಿಫೈನಲ್ ಕಾಳಗದಲ್ಲಿ 6 ಚೆಂಡುಗಳ ಮುಂದೆ 5 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಅಶ್ವಲ್ ಅವರ ಹ್ಯಾಟ್ರಿಕ್ ಸಿಕ್ಸರ್ಗೆ ಇವಾಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಂದ ನಾಗರಾಜ್ ಸರ್ ಅವರಿಂದ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000. ಒಟ್ಟಾರೆಯಾಗಿ 3 ಸಿಕ್ಸರ್ಗೆ. ಅಲ್ಲಿ ಗಮನಿಸಿಕೊಳ್ಬೇಕು, ಪಂದ್ಯಾಟಕ್ಕೆ ವಿಳಂಬ ಆಗುತ್ತೆ. 1 ಬಾರಿ ಮಾತ್ರ ಅಂಕಣ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶವಿದೆ. ಗಮನಿಸಿಕೊಳ್ಬೇಕು ಎರಡು ತಂಡದ ಆಟಗಾರರ ಗಮನಕ್ಕೆ. ಯಾಕಂತ ಹೇಳಿದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮಂದಗತಿಯ ವಾತಾವರಣ ನಮ್ಮನ್ನು ಆವರಿಸ್ತದೆ. ಗಮನಿಸಿಕೊಳ್ರಿ, ಫೈನಲ್ ಕಾಳಗಕ್ಕೆ ತೊಂದರೆ ಆಗಬಾರ್ದು. ಬಹಳಷ್ಟು ಪ್ರೇಕ್ಷಕರು ಒಂದು ಫೈನಲ್ ಕಾಳಗವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ
ಆರಂಭಿಕ ಮೊದಲ ಓವರ್ ಮುಕ್ತಾಯದ ಅಂಚಿನಲ್ಲಿ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಕೂಡ ಎತ್ತ ಬ್ರೋಕೋಡ್ ತಂಡ. ಹಿಂದಿನ ಪಂದ್ಯಾವಳಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕಂಡಿರ್ತಕ್ಕಂಥ ಗೈಲ್ ಗಿರಿ ಸ್ಲೋವರ್ ಮಾದರಿ ಎಸೆತ ಮತ್ತೆ ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಇವಾಗ ಓಟುಗಳಿಗೆ ಅವಕಾಶ ಬರ್ತಾ ಇದೆ. ಉಚಿತ ಓಟುಗಳಿಗೆ ಮತ್ತೆ ಅವಕಾಶವನ್ನ ನೀಡಿರ್ತಕ್ಕಂಥ ತೀರ್ಥಹಳ್ಳಿ ಪರಿಸರದ ಇನ್ನೋರ್ವ ಬಿರುಸಿನ ದಾಂಡುಗಾರಿಕೆಯನ್ನು ಯಾವ ಹಂತದಲ್ಲಿ ಕೂಡ ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರ ಗೈಲ್ ಗಿರಿ ಎಸೆಗಾರಿಕೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಕೂತು ಹೊಡೆಯುವಂತ ಪ್ರಯತ್ನ, ಹೊರ ಪ್ರೇಕ್ಷಕರು ಮಾತುಗಳನ್ನಾಡಬಾರ್ದು, ಗಮನಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಸಮಸ್ಯೆ ಆಗುತ್ತೆ, ಗಮನಿಸಿಕೊಳ್ರಿ. ನಿಮ್ಮ ಮಂದಹಾಸ ಮನದಲ್ಲಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೆ ಇವಾಗ ಡಾಟ್ ಬಾಲ್ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಸಂಸ್ಥೆಯ ಒಂದು ಪಂದ್ಯಾಟ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಯುವಿಎಸ್ಎ ಫೈನಲ್ ಕಾಳಗ. ತನ್ಮೂಲಕವಾಗಿ ತೀರಾ ಫುಲ್ ಟಾಸ್ ಆದ ಚೆಂಡು ಮತ್ತೆ ಅವಾಗ ಸುಲಭದ ಗ್ಯಾಪ್ ಶಾಟ್ ರೂಪದಲ್ಲಿ ಕೂಡ ಬೌಂಡ್ರಿ. 4 ಓವರ್ದ ಚುವರ ಸೇರ್ಪಡ. ಹಿಂದಿನ ಪಂದ್ಯಾವಳಿಯ ಹೀರೋ ಕೂಡ ಅಶ್ವಲ್ ದಾಂಡಿನ ಮುಖಾಂತರವೇ 4 ಓವರ್ದ ಚುವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಅಲ್ಲಿ ಕೂಡ ಬಹಳಷ್ಟು ಪ್ರೋತ್ಸಾಹ ಧನವನ್ನು ಮಾಡಿರ್ತಕ್ಕಂಥ ಚಂದು ಬೆಂಗಳೂರು ಉದ್ಯಮಿಗಳು ವಿಡಿಯೋ ಕಾಲಲ್ಲಿ ಕೂಡ ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತಹ ಪ್ರಯತ್ನ. ಶಕೀಲ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಸೀಮಾರಕ್ಕೆ ಅಂಚಿನಲ್ಲಿ ನಡೆಸಿದ್ದಾರೆ. ಕೇವಲ 1 ಓವರ್ದ ಚುವರಿಯ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫೈನಲ್ ಕಾಳಗದಲ್ಲಿ ಆರಂಭದಲ್ಲೇ ಕೂಡ ಫೈನಲ್ಗಾಗಿ ಅದೇ ಶೋಟವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ. ಕಾದು ನೋಡಬೇಕಾಗಿದೆ. ಬ್ರೋಕೋಡ್ ತಂಡ ಆರಂಭದಿಂದಲೂ ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡ್ತಾ ಬಂದಿರತಕ್ಕಂಥ ಬ್ರೋಕೋಡ್. ಆಸಿಫ್ ದಾಂಡಿನ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯ ಹೊರ ಪ್ರವೇಶವನ್ನು ದಾಖಲಿಸ್ತಾ ಇದೆ. ಬಿಗ್ 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 ಸಿಕ್ಸರ್. ಆ ರೋಟದ ಚುವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿ ಹಂತವನ್ನು ಪಡ್ಕೊಳ್ತಾ ಇದೆ. ಹಾಗೇನೆ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ಪ್ರಾಯೋಜಕರು, ಆ ರೀತಿಯಲ್ಲಿ ಪಂದ್ಯ ವೀಕ್ಷಣೆಯಲ್ಲಿ ಇರ್ತಕ್ಕಂಥ ಫುಡ್ ಪಾಯಿಂಟಿನ ಮಾಲೀಕರಾಗಿರ್ತಕ್ಕಂಥ ನಮಗೆ ಮೊದಲ ದಿನದ ಊಟದ ವ್ಯವಸ್ಥೆಯನ್ನ ದಾನದ ರೂಪದಲ್ಲಿ ನೀಡಿರ್ತಕ್ಕಂಥ ಇಕ್ಬಾಲ್ ಅಬಾಯ್ ಅವರು ದಯಮಾಡಿ ಮುಖ್ಯ ವೇದಿಕೆ ಬರಬೇಕು. ನಮ್ಮ ಈ ಫೈನಲ್ ಕಾಳಗವನ್ನ ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಕುಳಿತು ವೀಕ್ಷಣೆ ಮಾಡಬೇಕು ಅಂತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದವ. ಇತ್ತ ಮತ್ತೆ ಗೆರೆಯ ಎಸೆಗಾರಿಕೆ ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಅತ್ಯುತ್ತಮವಾದ ಎಸೆಗಾರಿಕೆ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ಗಿರಿ ಈಗಾಗಲೇ ತಂಡದ ಒಟ್ಟಾರೆಗಳಿಗೆ 21 ಓಟಗಳಿಗೆ ತಲುಪ್ತಾ ಇದೆ. 21 ಲಾಸ್ ಆಫ್ 1 ವಿಕೆಟ್. ಫೈಜಲ್ ರೂಪದಲ್ಲಿ ಮುಂದುವರಿಕೆ ಆಟವನ್ನು ಆಡ್ತಾ ಇರ್ತಕ್ಕಂಥ ಬ್ರೋಕೋಡ್ನ ತಂಡ ಸಹೋದರರ ಒಂದು ತಂಡ ಆರಂಭದಿಂದಲೂ ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡಿದ್ರೆ ಇತ್ತ ಭಾರತ್ ಜೋಡೋ ಜನ ಮೆಚ್ಚಿದ ಒಂದು ತಂಡ. ಬಹಳಷ್ಟು ಏಕಾಂಗಿ ಹೋರಾಟದ ಮುಖಾಂತರವಾಗಿ ಸಚಿನ್ ಖೀರೇಸರ ಸಹಪಾಠಿಗಳು ಬಹಳಷ್ಟು ಒಂದು ಉತ್ತಮ ರೀತಿಯ ನಿಲುವಿನ ಪಂದ್ಯಾಟವನ್ನು ಅಂಕಣ ಒಳಭಾಗದಲ್ಲಿ ಆಡಬೇಕಾಗಿದೆ. ಹಾಗೆ ಯಾವ ಆಟಗಾರ ಕೂಡ ಒಂದು ವಿಕೆಟ್ ಅನ್ನು ಕಬಳಿಸಿದ್ರೆ ಹರೀಶ್ ಪೂಜಾರ್ ಮೇಲಿನ ಕುರುವಳಿಯವರಿಂದ 500 ರುಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಆಟಗಾರರನ್ನ ಹುರಿದುಂಬಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತಹ ಪ್ರಯತ್ನ. ಈ ನಡುವೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಕಾಸ ಶಕೆ ಬಹಳಷ್ಟು ಕಿರಿಯ ಅನುಭವ ಮುಂದುವರಿಕೆ ಆಟವನ್ನು ಆಡ್ತಾ ಇದ್ದಾರೆ. ಹಾಗೆಯೇ ಪಂದ್ಯದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಭರತ್ ಕುಶವತಿ ನಿಮ್ಮ ಇರುವಿಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ದಯಮಾಡಿ ಮುಖ್ಯ ವೇದಿಕೆಗೆ ಬಂದು ಈ ಒಂದು ಫೈನಲ್ ಕಾಳಗವನ್ನು ವೀಕ್ಷಿಸಬೇಕು ಅಂತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೇನೆ ಯಾವ ಆಟಗಾರ ವಿಕೆಟ್ ಅನ್ನು ಎಸೆಗಾರಿಕೆ ರೂಪದಲ್ಲಿ ಪಡ್ಕೊಂಡ್ರೆ ವಿವೇಕ್ ಮೇಲಿನ ಕುರುವಳಿ ಅವರಿಂದ 500 ರುಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಕೂಡ.
ಮತ್ತೆ ವಿಕಾಸ ಶಕೆ ಎಸ್ಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ ಅಲ್ಲಿ ಅಶ್ವಾಲ್ ಬಹಳಷ್ಟು ಸ್ಲೋವರ್ ಮಾದರಿ ಎಸೆತ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕಂಡಿರ್ತಕ್ಕಂಥ ಅನುಭವದ ಎಸೆತಗಾರನಿಗೆ ಬಹಳಷ್ಟು ಒಂದು ಕಿರಿಯ ಆಟಗಾರ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಅನುಭವವನ್ನ ಕೆಣಕುವಂತ ಪ್ರಯತ್ನವನ್ನ ವಿಕಾಸ ನಡೆಸ್ತಾ ಇದ್ದಾನೆ. ತೀರಾ ಫುಲ್ ಟಾಸ್ ಆದ ಚೆಂಡು ತನ್ಮೂಲಕವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ಚೆಂಡು ಸಿ ಮಾ ರೇಖೆ ಹೊರ ಪ್ರವೇಶವನ್ನು ಕಾಣ್ತಾ ಇದೆ. ಬಿಗ್ 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 ಸಿಕ್ಸರ್ ಆ ನೋಡುವ ಚುವರಿಯ ಸೇರ್ಪಾಡೆ. ಹೊರ ತಿರುವಿನ ಚೆಂಡು ಮತ್ತೆ ಒಂದು ಅನೌನ್ಸ್ ಬರ್ತಾ ಇದೆ. ಎಸೆಗಾರರು ಯಾರು ಕೂಡ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 2,000 ರೂಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಘೋಷಣೆಯ ಮೇಲೆ ಘೋಷಣೆಯನ್ನು ನಡೆಸ್ತಾ ಇರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳು ಕೂಡ ಮೊದಲೇ ತಿಳಿಯಪಡಿಸಾಗೆ ನಡುವೆ ಕ್ರಿಕೆಟ್ ಕೂಡ ಶ್ರೀಮಂತಿಕೆಯ ಆಟ ಆಗ್ತಾ ಇದೆ. ಹಾಗೇನೆ ಪಂದ್ಯ ವೀಕ್ಷಣೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಹೊಡೆತ ಮತ್ತೆ ಅಶ್ವಾಲ್ ಚೆಂಡು ಸೀಮಾರೇಖೆ ಹೊರ ಪ್ರವೇಶವನ್ನು ಕಾಣ್ತಾ ಇದೆ. ಸಿಕ್ಸರ್. ಹಾಗೇನೆ ಪಂದ್ಯ ವೀಕ್ಷಣೆ ಇರ್ತಕ್ಕಂಥ ಲೆಜೆಂಡ್ ಆಟಗಾರರಾಗಿರ್ತಕ್ಕಂಥ ವಿನಾಯಕ್ ಭಟ್ ಅವರು ಕೂಡ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ನಿಮ್ಮ ಇರುವಿಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಆಸೀನರಾಗಿ ಪಂದ್ಯ ವೀಕ್ಷಣೆಯನ್ನು ಮಾಡಿ ಪಂದ್ಯವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತೇವೆ. ದಯಮಾಡಿ ಬನ್ನಿ. ಮತ್ತೆ ಅಶ್ವಾಲ್ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಮತ್ತೆ ಗ್ಯಾಪ್ ಅನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಚೆಂಡು ಮತ್ತೆ ಸೀಮಾರೇಖೆ ಹೊರ ಪ್ರವೇಶ. ಇಟ್ಟರಿಗೆ ತಂಡದ ಒಟ್ಟಾರೆ ಗಳಿಕೆ 36ಕ್ಕೆ ಏರಿಕೆಯನ್ನು ಪಡ್ತಾ ಇದೆ. 36 ಇವಾಗ. ಕ್ಷಮಿಸಿ 40 ಓಟುಗಳು 40ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಒಂದು ಅತ್ಯುತ್ತಮ ಆಟಗಾರಿಕೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಶ್ವಾಲ್ ಬ್ರೋಕೋಡ್ ಆಟಗಾರ. ನಂದನ್ ಮೇಲಿನ ಕುರುಬಳ್ಳಿ RNP ಕನ್ಸ್ಟ್ರಕ್ಷನ್. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಆಸೀನರಾಗಬೇಕು. ತನ್ಮೂಲಕವಾಗಿ ಮತ್ತೆ ಆಸೆ ಹೊಡೆತ ತನ್ಮೂಲಕವಾಗಿ ಮತ್ತೆ 1 ಬೌನ್ಸ್ ಬೌಂಡರಿ ದಾಖಲಾತಿ ಹಂತವನ್ನು ಪಡ್ಕೊಳ್ತಾ ಇದೆ. 4 ಓಟದ ಚುವರಿಯ ಸೇರ್ಪಾಡೆ. ಬಹಳಷ್ಟು ಒಂದು ಫೈನಲ್ ಕಾಳಗದಲ್ಲಿ ಕೂಡ ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇರ್ತಕ್ಕಂಥ ಕರ್ನಾಟಕ ಕನ್ನಡೋತ್ಸವ ಟ್ರೋಫಿಯ ಫೈನಲ್ ಕಾಳಗ. ಆಸೆ ದಾಂಡಿನ ಮುಖಾಂತರವಾಗಿ ಬಹಳಷ್ಟು ಕೆಳಂಚಿನ ಹೊಡೆತ ತನ್ಮೂಲಕವಾಗಿ ಮತ್ತೆ ಸುಲಭದ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಾಗೆ ಪಂದ್ಯದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಸುಬ್ಬಣ್ಣ ಅಲಿಯಾಸು ಕುರಿ ಸುಬ್ಬಣ್ಣ ಒಂದು ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನ ಕನ್ನಡ ರಾಜ್ಯೋತ್ಸವ ಟ್ರೋಫಿಯ ಪರವಾಗಿ ಲಭಿಸಿಕೊಳ್ತಾ ಇದ್ದವ. ಅಬೆರೋಸಿನ ಹೊಡೆತ ಅಶು ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ ಹಿಂದಿನ ಪಂದ್ಯಾವಳಿಯ ಹೀರೋ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಶು ಎಸೆಗಾರಿಕೆ ಭಾಗದಲ್ಲಿ ಕೂಡ 15 ಮೂಲದ ಆಟಗಾರ. ಬಹಳಷ್ಟು ಒಂದು ಕಿರಿಯ ಆಟಗಾರರು ಇಲ್ಲಿ ಪ್ರತಿಭೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬೆರಸಿನ ಹೊಡೆತವನ್ನು ದಾಖಲಿಸಬಲ್ಲಂತಹ ಪ್ರಯತ್ನಗಳ ನಡುವೆ ಮತ್ತೆ ಗೂಡದ ಬದಿಭಾಗದಲ್ಲಿ ಕೂಡ ಹಾಗೆ ಪಂದ್ಯದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ MCCಯ ಲೆಜೆಂಡ್ ಆಟಗಾರರಾಗಿರ್ತಕ್ಕಂಥ ಪ್ರಸಾದ್ ಹೊನ್ನೆಕಣೆ ಒಂದು ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ವಹಿಸ್ತಾ ಎತ್ತ ಮತ್ತೆ ಗೋಡದ ಹಿಂಬದಿಯಲ್ಲಿ 4 ಓಟದ ಚುವರಿಯ ಸೇರ್ಪಾಡೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕಟ್ಟುನಿಟ್ಟಿನ ಪಂದ್ಯಾಟವನ್ನು ಅಂಕಣ ಒಳಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಆಟಗಾರರು. ಬ್ರೋಕೋಡ್ನ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆ.
ಅರ್ಧ ಶತಕದ ಗಡಿಯನ್ನು ದಾಟ್ತಾ ಇದೆ. 51 ಓಟವನ್ನು ಈಗಾಗಲೇ ದಾಖಲಿಸಿರ್ತಕ್ಕಂಥ ಬ್ರೋಕೋಟ್ ತಂಡ ಅಂತಿಮ 1 ಸೆಟ್ ಬಾಕಿ ಉಳಿದೆ. ಮೊದಲ ಅರ್ಧ ಭಾಗದ ಇನ್ನಿಂಗ್ಸಲ್ಲಿ ಕಡೆ ಚಂಡಿಗಾಗಿ ಮತ್ತೆ ಇವಾಗ ಆಶು ಎಸ್ಆರ್ ಭಾಗದಲ್ಲಿ ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಚೆಂಡಲ್ಲಿ ಮತ್ತೆ ಅವಾಗ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಕೂಡ ಬಬರ್ ಮುಕ್ತಾಯ ಆರಂಭಿಕ. ಹಾಗೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಭರತ್ ಕುಶಾವತಿ ಅವರು ಕೂಡ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. USA ಸಂಸ್ಥೆ ಅದೇ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಟ್ರೋಫಿ ಅಂಗವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನ ಭರತ್ ಅವರಿಗೆ ತಲುಪಿಸಿಕೊಳ್ತಾ ಇದ್ದಾವೆ. 51 52ರ ಟಾರ್ಗೆಟ್ ಮಾಡ್ತಾ ಇದೆ. 74 ಸೆಟ್ ಕನ್ನಡ ರಾಜ್ಯೋತ್ಸವ ಟ್ರೋಫಿಗಾಗಿ ಮೊದಲ ಚಾಂಪಿಯನ್ ಪಟ್ಟಕ್ಕಾಗಿ 52 ಓಟವನ್ನು ದಾಖಲಿಸಬೇಕಾಗಿದೆ ಕೂಡ. ಒಂದು ಕನ್ನಡ ರಾಜ್ಯೋತ್ಸವ ಟ್ರೋಫಿ ಮುಖ್ಯ ಆಯೋಜಕತ್ವದಲ್ಲಿ ಕೂಡ ಒಬ್ಬೆದುಲ್ಲ ಮೇಲಿನ ಕೊರವಳ್ಳಿ, ಪ್ರಕಾಶ್ ಕೊರವಳ್ಳಿ, ಲಿಖಿತ್ ಶೆಟ್ಟಿ ಸುಳಗೋಡು, ಅಮಿತ್ ಅಮ್ಮಿ, ಅದೇ ರೀತಿಯಲ್ಲಿ ರಾಘವೇಂದ್ರ ಗೌಡ ಮೇಲಿನ ಕೊರವಳ್ಳಿ, ಸುಮಲ ಮೇಲಿನ ಕೊರವಳ್ಳಿ ಬಹಳಷ್ಟು ಒಂದು ಉತ್ತಮ ರೀತಿಯ ಮುಂದಾಳುತ್ತದ ಪಂದ್ಯಾಟವನ್ನ ಅಂಕಣ ಒಳಭಾಗದಲ್ಲಿ ಕೂಡ ನಡೆಸ್ತಾ ಇದ್ದಾರೆ. 3 ದಿನ ಮುಕ್ತ ಹಂತವನ್ನು ಕಾಣಿರ್ತಕ್ಕಂಥ ಪಂದ್ಯಾಟ 4ನೇ ದಿನ ಅಂತಿಮವಾಗಿ ಕೂಡ ಫೈನಲ್ ಕಾಳಗ ಈಗಾಗಲೇ ಮೊದಲ ಅರ್ಧ ಭಾಗ ಇನ್ನಿಂಗ್ಸ್ ಮುಕ್ತ ಹಂತವನ್ನು ಕಂಡಿದೆ. 24 ಸೆಟ್ 52 ಓಟವನ್ನು ದಾಖಲಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಕೂಡ ಟೂರ್ನಮೆಂಟಿನ ನೇರ ಪ್ರಸಾರವನ್ನ ಮೂಲೆಯಲ್ಲಿ ಕುಳಿತು ನೋಡುವ ಸೌಭಾಗ್ಯವನ್ನ ಕೂಡ ಕ್ರಿಕ್ ಲೈನ್ ಅಂತಕ್ಕಂಥ ಒಂದು ಕಾರ್ಕಳ ಮೂಲದ ಬಿಳುಬಾಯಿಯ ಸಂಸ್ಥೆ ಸುಭಾನ್ ಮತ್ತೆ ಅಲಿಬಾಯಿ ನೇತೃತ್ವದ ಸುಹಾನ್ ಮತ್ತೆ ಅಫ್ನಾನ್ ನೇತೃತ್ವದ ಒಂದು ಸಂಸ್ಥೆ ಬಿತ್ತರಿಸ್ತಾ ಇದೆ. ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆ ಬರಬೇಕು ಭರತ್ ಕುಶಾವತಿ ಅವರು ಕೂಡ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಆಸೀನರಾಗಿ ಫೈನಲ್ ಕಾಳಗವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯಮಾಡಿ ಭರತ್ ಅನ್ನ ಬರಬೇಕು. ಭರತ್ ಕುಶಾವತಿ ಹಾಗೇನೆ ಬಹಳಷ್ಟು ನಮ್ಮೊಂದಿಗೆ 4 ದಿನಗಳ ಪರ್ಯಂತ ಬಹಳಷ್ಟು ಒಂದು ಉತ್ತಮ ರೀತಿಯ ನಿರ್ಣಾಯಕ ಪೀಠದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಶಿವಮೊಗ್ಗ ಪರಿಸರದ KSCA ಅನುಭವದ ಅಂಪೈರ್ಗಳು ಒಂದೆಲೆಯಲ್ಲಿ ಸಂಜಯ್, ಮೋನಿ, ಅಶೋಕ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ಮೊದಲೇ ಘೋಷಣೆ ಮಾಡಿದ್ದೇವೆ, ಮತ್ತೆ ಘೋಷಣೆ ಮಾಡ್ತಾ ಇದ್ದಾವೆ. ಯಾವ ಆಟಗಾರ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 5,000, ಹ್ಯಾಟ್ರಿಕ್ ಬೌಂಡರ್ಗೆ 2,000, ಹ್ಯಾಟ್ರಿಕ್ ವಿಕೆಟ್ಗೆ ಮತ್ತೆ 2,000 ಘೋಷಣೆಯನ್ನು ಈಗಾಗಲೇ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ಲೆಜೆಂಡ್ ಪ್ಲೇಯರ್ ಚಂದು ಕುರುಮಳಿ ಅವರು ಕೂಡ ಉದ್ಯಮಿಗಳು ಬೆಂಗಳೂರು ಈ ಒಂದು ಅನೌನ್ಸ್ ಮಾಡಿದ್ದಾರೆ. ನಮ್ಮೊಂದಿಗೆ ಬಹಳಷ್ಟು 4 ದಿನದಿಂದಲೂ ಕೂಡ DJ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೇಯಸ್, ಅದೇ ರೀತಿಯಲ್ಲಿ DJ ಕಿರಣ್ ಅವರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವ. ಸಚಿನ್ ಘೇರೇಸರ ಸ್ಟ್ರೈಕಲ್ಲಿ ಹೊರಗೆ ಹೋಗ್ಬೇಕಣ್ಣ, ಫೈನಲ್ ಕಾಳಗ ಸಮಸ್ಯೆ ಆಗತ್ತೆ, ಇದು ನಿಮ್ಮದೇ ಪಂದ್ಯಕೂಟ, ನೀವೇ ಸಹಕರಿಸಬೇಕು. ಟಾನ್ ಮೂಲಕವಾಗಿ ಸಚಿನ್ ಘೇರೇಸರ ಆರಂಭಿಕ ಮೊದಲ ಸ್ಥಳ, ಮೊದಲ ಶತಕ, ವರ್ಷ ಇನ್ನು ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಬಂದ್ರೆ 5,000 ಜೇಬಿಗೆ ಬೀಳ್ತದೆ. ಚಂದು ಉದ್ಯಮಿಗಳು ಬೆಂಗಳೂರು ಈ ರೀತಿಯಲ್ಲಿ ಮತ್ತೆ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ಘೋಷಣೆಯನ್ನು ಮಾಡಿದ್ದಾರೆ ಕೂಡ. ಈ ರೀತಿಯಲ್ಲಿ ಮತ್ತೆ ಗ್ಯಾಪ್ ಹೊಡೆಯುವಂತ ಅವಕಾಶ, ತನ್ಮೂಲಕವಾಗಿ ಮತ್ತೆ ಬೌಂಡ್ರಿ 4 ಕೋಟಿನ ಚುವರ ಸೆಪ್ಪರ ಆರಂಭದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಸಚಿನ್ ಹಿರೇಸರ ತರುವಾಯದಲ್ಲಿ ಮತ್ತೆ ಭಾಗ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಅಲ್ಲಿ ಬಟ್ಟೆ ಒಳಗೆ ಕಾಲಿಟ್ಟವರು
ಅಣ್ಣ ಎಷ್ಟು ಸರಿ ನಿಮಗೆ ಹೇಳೋದಣ್ಣ ಪುಟ, ಏ ಹುಡುಗ, ಆ ಬಟ್ಟೆಯಿಂದ ಹೊರಗೆ ಕಾಲಿಡಬೇಕು. ನಮಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಅಡ್ಡಿಲ್ಲ, ಅದು ಕನ್ನಡದ ಬಾವುಟ, ಅದಕ್ಕಾದ್ರೂ ಮರ್ಯಾದೆ ಕೊಡಿ ಮಾರೆ. ಅದು ಹೇಳಿ ಅಣ್ಣ ಇನ್ನೊಂದ್ಸರಿ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ತನ್ಮೂಲಕವಾಗಿ ಅತ್ಯುತ್ತಮವಾದ ಒಂದು ಎಸೆಗಾರಿಕೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಫೈಸಲ್ ತೀರ್ಥಹಳ್ಳಿ. ಈಗಾಗಲೇ ಬೆರಸಿನ ಆರಂಭದಲ್ಲಿ ಸಿಕ್ಸರ್, ತರುವಾಯದಲ್ಲಿ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಸಚಿನ್ ಹಿರೇಸರ. ನಂದನ್ RNP ಕನ್ಸ್ಟ್ರಕ್ಷನ್ ಈ ಒಂದು ಪಂದ್ಯದ ಆಗಮನವನ್ನು ಕಂಡಿದ್ದಾರೆ. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಆಸೀನರಾಗಿ ಪಂದ್ಯ ವೀಕ್ಷಣೆಯನ್ನು ಮಾಡಬೇಕು. ನಂದನ್ ಅವರೇ ಈ ಒಂದು ಕನ್ನಡ ರಾಜ್ಯೋತ್ಸವ ಟ್ರೋಫಿಯ ಪರವಾಗಿ USA ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದಯಮಾಡಿ ಬನ್ನಿ, ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿ ಪಂದ್ಯ ವೀಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಸಚಿನ್ ಹಿರೇಸರ ತನ್ಮೂಲಕವಾಗಿ ಚಂಡ ಸೀಮಾರೇಖೆ ಗಡಿಭಾಗವನ್ನು ದಾಟ್ತಾ ಇದೆ. ಬಿಗ್ 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 ಸಿಕ್ಸರ್. ಅಲ್ಲಿ ಗಮನಿಸಿಕೊಳ್ಬೇಕು, ಕನ್ನಡ ಬಾವುಟ ಸುತ್ತ ಪರದೆಯಲ್ಲಿ ಹಾಕಿದ್ದೇವೆ. ನಿಮ್ಮನ್ನ ಲೈವ್ ಟೆಲಿಕಾಸ್ಟ್ ಮುಖಾಂತರವಾಗಿ ಆಲ್ ಇಂಡಿಯಾ ನೋಡ್ತಾ ಇರುತ್ತೆ. ಅಸಭ್ಯ ವರ್ತನೆಯನ್ನು ಮಾಡಬಾರ್ದು, ಗಮನಿಸಿಕೊಳ್ಬೇಕು. ಹಿಂಬದಿಯಲ್ಲಿ ಕೂತು ಪಂದ್ಯ ವೀಕ್ಷಣೆ ಮಾಡಿ. ಮತ್ತೊಮ್ಮೆ ಓವರ್ ಶಾಟ್. ಸಚಿನ್ ಇರುವಷ್ಟು ಕಾಲ ಎದುರಾಳಿ ತಂಡಕ್ಕೆ ತಲೆ ನೋವಿನ ವಿಚಾರ. ಆರಂಭಿಕ ಮೊದಲ ಓವರ್ನಲ್ಲೇ ಕೂಡ 22 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಟೂರ್ನಮೆಂಟಿನ ವೈಯಕ್ತಿಕವಾಗಿ 46 ಓಟವನ್ನ ದಾಖಲಿಸಿರ್ತಕ್ಕಂಥ ಏಕಮಾತ್ರ ಆಟಗಾರ ಸಚಿನ್ ಹಿರೇಸರ. ಸಚಿನ್ ಅವರ ಈ ರೀತಿಯಾಗಿರ್ತಕ್ಕಂಥ ಆಟ ಸರಿಸುಮಾರು 5 ವರ್ಷಗಳ ಹಿಂದೆ ಒನ್ ಮ್ಯಾನ್ ಶೋ ಗೋಲ್ಡನ್ ಮಿಲ್ಲರ್ RK ಸರ್ವೋದಯ ನಡೆಸಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಗೋಲ್ಡನ್ ಮಿಲ್ಲರ್ ಪರವಾಗಿ ಒನ್ ಮ್ಯಾನ್ ಶೋ ಆಗಿ ಪಂದ್ಯಾಟವನ್ನು ಆಡಿ ಬಹಳ ಅದ್ಭುತವಾಗಿ ಇದೇ ರೀತಿಯಾಗಿರ್ತಕ್ಕಂಥ ಪಂದ್ಯಾಟವನ್ನು ಆಡ್ತಾ ಇದ್ರು. ಅದೇ ರೀತಿಯಾಗಿರ್ತಕ್ಕಂಥ ಆಟದ ಇಲ್ಲಿ ಸಚಿನ್ ಹಿರೇಸರ ತೋರ್ಪಡಿಸ. ದಯವಿಟ್ಟು ಕ್ರೀಡಾಂಗಣದ ಉದ್ದದಲ್ಲಿರ್ತಕ್ಕಂಥ ಎಲ್ಲರೂ ಜೋರಾದ ಚಪ್ಪಾಳೆ ಬರಲಿ ಸಚಿನ್ ಅವರಿಗೆ. ಹಾಗಾದ್ರೆ ಅಭಿ ಕೊಪ್ಪ ಸರ್ಕಲ್ ತರಕಾರಿ ಅಂಗಡಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ರೀತಿಯಲ್ಲಿ ಮತ್ತೆ ಗೈಲ್ ಗೆರೆ ದಾಂಡಿಗಾರಿಕೆ ಮುಖಾಂತರವಾಗಿ ಚೆಂಡು ಬಹಳಷ್ಟು ಒಂದು ಆರಂಭಿಕ ಜೋಡೆತ್ತುಗಳು ಕೂಡ ಆರಂಭದಲ್ಲೇ ಬೆರಸಿನ ಆಟಗಳಿಗೆ ಕೈಯನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಲಕ್ಷ್ಮಿ ತನ್ಮೂಲಕವಾಗಿ ಮಾತ್ರ ಬೆರಸಿನ ಆಟಗಾರಿಕೆ ಪ್ರೇಕ್ಷಕರನ್ನ ಗಮನ ಸೆಳೀತಾ ಇದೆ. ಒಂದು ಕನ್ನಡ ರಾಜ್ಯೋತ್ಸವ ಟ್ರೋಫಿಗಾಗಿ USA ಪಂದ್ಯಾಟದಲ್ಲಿ ಫೈನಲ್ ಕಾಳಗ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಲಕ್ಷ್ಮಿ ಎಸೆಗಾರಿಕೆ ಭಾಗದಲ್ಲಿ ಶೈಕಲೆ ಗೆರೆ ಹೊರತಕ್ಕಂಥ ಹೊಡೆತ ತನ್ಮೂಲಕವಾಗಿ ಮತ್ತೆ ಸುಲಭದ ಗ್ಯಾಪ್ ಶಾಟ್ ಅನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಇಬ್ಬರ ನಡುವಣ ಬಹಳಷ್ಟೊಂದು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್. ಇಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ಭಾರತ್ ಜೋಡು ಅಂಕಣ ಒಳಭಾಗದಲ್ಲಿ ಮಾಡ್ತಾ ಇದೆ ಕೂಡ. ಆರಂಭದಲ್ಲ ಬೆರಸಿನ ಹೊಡೆತವನ್ನು ದಾಖಲಿಸಿರ್ತಕ್ಕಂಥ ಸಚಿನ್ ಹಿರೇಸರ. ಒಂದು ಪಂದ್ಯಾಟ ಈ ರೀತಿಯಲ್ಲಿ ಯಾವುದೇ ಉದ್ದರಿಯನ್ನ ಕಳ್ಕೊಳ್ಳದೆ ಪಂದ್ಯಾಟವನ್ನು ಭಾರತ್ ಜೋಡೋ ಜಯಿಸಿದ್ರೆ ಸುಳುಗೋಡು ಗ್ರಾಮಸ್ಥರಿಂದ 1,000 ರೂಗಳ ಘೋಷಣೆ ಆಗ್ತಾ ಇದೆ. ಈ ಒಂದು ಅಂಕಣ ಒಳಭಾಗದಲ್ಲಿ ಬಹಳಷ್ಟು ಒಂದು ಗ್ರಾಮಸ್ಥರ ಗಮನವನ್ನ ಸೆಳೀತಾ ಇರ್ತಕ್ಕಂಥ ಈ ಒಂದು USA ಫೈನಲ್ ಕಾಳಗ ಬಹುಶಃ ನಾಡು ನೋಡಿದ ಮಟ್ಟಿಗೆ ಬಹಳಷ್ಟು ಪ್ರೋತ್ಸಾಹಧನಗಳು ಬರ್ತಾ ಇದೆ. ಈ ರೀತಿಯಲ್ಲಿ ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಟ್ರೋಫಿ
ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಯಬಲತ ಪ್ರಯತ್ನಗಳ ನಡುವೆ ಮತ್ತೆ ಇವಾಗ ಓಟುಗಳಿಗೆ ಅವಕಾಶವಿಲ್ಲ. ಮತ್ತೆ ಈಗ ಪ್ರೋತ್ಸಾಹ ಧನವನ್ನು ರೈಸ್ ಮಾಡಿದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ಪಂದ್ಯ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಚಂದು ಉದ್ಯಮಿಗಳು ಬೆಂಗಳೂರಿಂದ 10,000 ರೂಗಳ ಘೋಷಣೆ ಪ್ರೋತ್ಸಾಹ ಧನವಾಗಿ ನೀಡ್ತಾರೆ. ಉತ್ತರ ಆವರಿಸಿಕೊಂಡು ಹೊಡೆಬರುತ್ತಾ ಪ್ರಯತ್ನ. ಮತ್ತೆ ಲಕ್ಷ್ಮಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಕಂಡಿರ್ತಕ್ಕಂಥ ಬ್ರೋಕೋಟ್ ತಂಡದ ಆಟಗಾರ. ಆರಂಭದಿಂದಲೂ ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಎಸೆಗಾರಿಕೆಯನ್ನು ಮುಂದುವರೆಸ್ತಾ ಇರ್ತಕ್ಕಂಥ ಲಕ್ಷ್ಮಿ. ಅಂತಿಮ 13 ಸೆತ 21 ಓಟುಗಳು ಬರಬೇಕಾಗಿದೆ ಫೈನಲ್ ಜಯಕ್ಕಾಗಿ, ಚಾಂಪಿಯನ್ ಪಟ್ಟಕ್ಕಾಗಿ. ಮತ್ತೆ ಇವಾಗ ಅಂತಿಮ ಎಸ್ಸಕ್ಕಾಗಿ ಲಕ್ಷ್ಮಿ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಬೆರಸಿನ ಹೊಡೆತ ಸಚಿನ್ ಹೆರಸರ ದಾಂಡಿನ ಮುಖಾಂತರವಾಗಿ ಸಿ ಮಾ ರೇಖೆಯ ಹೊರ ಪ್ರವೇಶವನ್ನು ದಾಖಲಿಸ್ತಾ ಇದೆ. ಬಿಗ್ 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 ಸಿಕ್ಸರ್. ಪ್ರೇಕ್ಷಕರ ಗಮನವನ್ನು ಸಂಪೂರ್ಣವಾಗಿ ಸೆಳೀತಾ ಇರ್ತಕ್ಕಂಥ ಡ್ರೋನ್. ಅದೇ ರೀತಿಯಲ್ಲಿ ಸಚಿನ್ ಹೆರೇಸರ ಬಹಳಷ್ಟು ಅತ್ಯುತ್ತಮವಾದ ಹೊಡೆತ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗಾಗಲೇ 37ಕ್ಕೆ ಏರಿಕೆಯನ್ನು ಪಡ್ಕೊಳ್ತಾರೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ಮತ್ತೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಚಂದು ಉದ್ಯಮಿಗಳು ಬೆಂಗಳೂರಿಂದ ಪ್ರೋತ್ಸಾಹಧನ 10,000 ರು. ನೋ ಲಾಸ್ ಅಲ್ಲಿ ಹೊಡೆದ್ರೆ ಸುಳುಗೋಡು ಗ್ರಾಮಸ್ಥರಿಂದ 1,000. ಈ ಬಾರಿ ಗೆರೆ ದಾಳಿ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆ ಅಂತರದಲ್ಲಿ ಕೂಡ ಅಶ್ವಲ್ ಕ್ಯಾಚ್ ಅನ್ನ ಪಡೆದ್ರು. ಎತ್ತ ನೋ ಲಾಸ್ಗೆ 1,000 ಕಳಚಿ ಬೀಳ್ತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಬೇಕು. ಪಂದ್ಯಾಟ ಅಂತ್ಯವಾದ ಬಳಿಕವಾಗಿ ನೀವು ಕುಳಿತಿರ್ತಕ್ಕಂಥ ಚೇರುಗಳನ್ನು ದಯಮಾಡಿ ಮುಖ್ಯ ವೇದಿಕೆ ಹತ್ರ ತಂದಿಡಿ ಅಂತಕ್ಕಂಥ ಸೂಚನೆಯನ್ನು ಸಂಘಟಕರು ಗಮನಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲೇ ಬಿಟ್ಟು ಬರಬಾರ್ದು, ಸಮಸ್ಯೆ ಆಗುತ್ತೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ ಅಂತಕ್ಕಂಥ ಸೂಚನೆಯನ್ನ ಸಂಘಟಕರು ತಿಳಿಯಪಡಿಸ್ತಾ ಇದ್ದಾರೆ. ಮತ್ತೆ ತೌಸೇಲ ಪೋಡಿಯಂ ಮೈಕ್ ಆನ್ ಮಾಡಿ ಅಣ್ಣ, ಅಲ್ಲಿ ಪೋಡಿಯಂ ಮೈಕು. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಸೆತ. ತೌಸಿಲ್ ಆರಂಭದಲ್ಲಿ ಮೊದಲ ಒಂದು ಬದ್ದರಿಯನ್ನು ಪಡ್ಕೊಂಡಿರ್ತಕ್ಕಂಥ ಯುವ ಆಟಗಾರ. ಈ ರೀತಿಯಲ್ಲಿ ಮತ್ತೆ ಭಾಗ ಶೈಕಲ್ಲಿ ಮತ್ತೆ ಸಚಿನ್ ಹಿರೇಸಲ ಆರಂಭದಿಂದಲೂ ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಭಾರತ್ ಜೋಡೋ ಆಪತ್ಕಾಲದ ಬಂಟ ಸಚಿನ್ ಹಿರೇಸರ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಸಚಿನ್ ಹಿರೇಸರ ದಾಂಡಿನ ಮುಖಾಂತರವಾಗಿ ಸಿ ಮಾ ರೇಖೆಯ ಹೊರ ಪ್ರವೇಶವನ್ನು ದಾಖಲಿಸ್ತಾ ಇದೆ. ಸಿಕ್ಸರ್. 8ರ ಅವಶ್ಯಕತೆ ಜಯಕ್ಕಾಗಿ ಸಚಿನ್ ಇರುವಷ್ಟು ಕಾಲ ಎದುರಾಳಿ ತಂಡದ ಲೆಕ್ಕಾಚಾರಗಳು ಅದಲು ಬದಲಾಗ್ತದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಜಿದ್ದಿ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಡಿಜೆ ಸ್ಟಾಪ್. ಈ ರೀತಿಯಲ್ಲಿ ಕ್ಯಾಚ್ ಅವಕಾಶವಿದೆ. ತನ್ಮೂಲಕವಾಗಿ ಮತ್ತೆ ಇವಾಗ ಸಚಿನ್ ಹಿರೇಸರ ಅಲ್ಲಿ ಸಚಿನ್ ಆಟಗಾರಿಕೆ ಮುಕ್ತವನ್ನು ಕಂಡಿದೆ. ನಿಮ್ಮ ಈ ಆಟಗಾರಿಕೆಗೆ ಮನಸ್ಸೋತು ಮುಖ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗಣ್ಯ ವ್ಯಕ್ತಿಗಳು ಸುಬ್ಬಣ್ಣ ಅಲಿಯಾಸ್ ಕುರಿ ಸುಬ್ಬಣ್ಣ ಅವರು 1,000 ರೂಗಳ ನಗದನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ದಯಮಾಡಿ
ಸಚಿನ್ ಹಿರೇಶ್ ಸರ್ ಅವರು ಬಂದು ಇದನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಹಿರಿಯರೇ. ಸುಬ್ಬಣ್ಣ ಅಲಿಯಾಸ್ ಕುರಿ ಸುಬ್ಬಣ್ಣ ಅವರೇ, ಈ ಒಂದು 1,000 ಸಚಿನ್ ಅವರಿಗೆ ನೀಡಿದ್ದಕ್ಕೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಆಟಗಾರರನ್ನ ಹುರಿದುಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಸ್ಸಂಜೆ ಹೊತ್ತಲ್ಲಿ ಬಹಳಷ್ಟೊಂದು ಉತ್ತಮವಾದ ಫೈನಲ್ ಕಾಳಗ. 8ರ ಮುಂದೆ 8 ಬರಬೇಕಾಗಿದೆ ಜಯಕ್ಕಾಗಿ. ಬಾಲ್ ಟು ರನ್. ಅಂತಿಮ 8 ಎಸೆತ, 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವಿಕಾಸ ಶಕೆ ದಾಂಡುಗಾರಿಕೆ ಭಾಗದಲ್ಲಿ ಮತ್ತೆ ತಹಸೀಲ್ ಸಚಿನ್ ವಿಕೆಟ್ ಅನ್ನು ಪಡೆದಿರ್ತಕ್ಕಂಥ ಆಟಗಾರ. ಓಟಗಳಿಗೆ ಅವಕಾಶವಿಲ್ಲ. ತನ್ಮೂಲಕವಾಗಿ ಬಹಳಷ್ಟೊಂದು ಅತ್ಯುತ್ತಮವಾದ ಹೊಡೆತವನ್ನು ದಾಖಲಿಸಬಲ್ಲ ಬರದಲ್ಲಿ ಕೊಂಚಡವಟ್ಟನ್ನ ಮಾಡಿದರು ತಹಸೀಲ್. ಬಹಳಷ್ಟೊಂದು ಉತ್ತಮ ಎಸೆತ. 3ನೇ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾಗಿದೆ. 7ಕ್ಕೆ 8. ಯಾರಿಗೆ ಗೆಲುವಿನ ನಂಟು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ. ಮತ್ತೆ ಡಾಟ್ ಬಾಲ್ ತನ್ಮೂಲಕವಾಗಿ 6ಕ್ಕೆ 8 ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಬ್ರೋಕೌಟ್ ವಿರುದ್ಧವಾಗಿ ಭಾರತ್ ಜೋಡು ಫೈನಲ್ ಕಾಳಗ. ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಪ್ರೇಕ್ಷಕರಿಗೂ ಕೂಡ ಹೃದಯಪೂರ್ವಕವಾದ ಕನ್ನಡ ರಾಜ್ಯೋತ್ಸವ ಟ್ರೋಫಿಯ ಪರವಾದ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಕೂಡ. ಅಂತಿಮ ರಸತ ಜಯಕ್ಕಾಗಿ 7 ಓಟಗಳು 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ಕ್ಕೆ 8 ಇತ್ತ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಟ್ರೋಫಿ. ಅಂತಿಮ ಡೆತ್ ಓವರ್ಗಾಗಿ ಸಮೀರ್ ಅವರನ್ನ ಪರಿಚಯಿಸ್ತಾ ಇದೆ ಬ್ರೋಕೌಟ್ ತಂಡ. ಅಭಿರುಚಿನ ಹೊಡೆತ ತನ್ಮೂಲಕವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಸೀಮಾ ರೇಖೆ ಅಂತರದಲ್ಲಿ ಕ್ಷೇತ್ರ ರಕ್ಷಣೆ ನಡೆಸಿದ್ರು. ಅಂತಿಮ 5 ಎಸೆತ, 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5ಕ್ಕೆ 6 ಗೆಲ್ಲೋರ್ ಯಾರು ಎಂತಕ್ಕಂಥ ಪ್ರಶ್ನೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಈ ರೀತಿಯಲ್ಲಿ ಮತ್ತೆ ವೈಡ್ ಬಾಲ್ ಸೂಚನೆ ತನ್ಮೂಲಕವಾಗಿ ಮತ್ತೆ 5ಕ್ಕೆ 5. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಈ ಪಂದ್ಯಾಟವನ್ನು ಜಯಿಸಿದ್ರೆ ಕನ್ನಡ ರಾಜ್ಯೋತ್ಸವ USA ಕಪ್ಪು ಸಿಗ್ತದೆ. ಅಭಿರುಚಿನ ಹೊಡೆತ ಗೂಡದ ಹೆಂಬದಿಯಲ್ಲಿ ಮತ್ತೆ 1 2ಕ್ಕಾಗಿ ಓಟ. 7ರ ಪೂರೈಕೆಯೂ ಕೂಡ ಜಾನ್ ಮಿಕೆಯ ಓಟುಗಳು ಅಂಕಣ ಒಳಭಾಗದಲ್ಲಿ ಬರ್ತಾ ಇದೆ ಕೂಡ. ನಾಲ್ಕಕ್ಕೆ 3 ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 4 ಎಸೆತ, 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ ಗಮನಿಸಿಕೊಳ್ಳಬೇಕು, ಜಯಿಸಿದ ಬಳಿಕವಾಗಿ ವಿಕೆಟ್ ಅನ್ನು ಮುಟ್ಟಬಾರ್ದು. ಗಮನಿಸಿಕೊಳ್ಳ್ರಿ, ಅದು ಲೈಟ್ ಬರುವ ವಿಕೆಟ್ ಅಂತ ತುಂಬಾ ದುಬಾರಿ ಆಗಿರ್ತದೆ. ಅದಕ್ಕೇನಾದ್ರೂ ಸಮಸ್ಯೆ ಆದ್ರೆ ಇಲ್ಲಿ ಸಂಘಟಕರಿಗೆ ಸಮಸ್ಯೆ ಆಗ್ತದೆ, ಗಮನಿಸಿಕೊಳ್ಬೇಕು. ಮೂಲಕ ಕ್ಯಾಚ್ ಅವಕಾಶ, ಮತ್ತೆ ಇವಾಗ ಉದ್ದರಿ ಆಘಾತ. ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೆ ಇವಾಗ ಪಂದ್ಯಾಟ ರೋಚಕ. ಈ ಕ್ಯಾಚಿನ ಮುಖಾಂತರವಾಗಿ ಪಂದ್ಯಾವಳಿಯ ಚಿತ್ರಣವೇ ಬದಲಾಗ್ತಾ ಇದೆ. ಪಂದ್ಯಾಟ ಸಮಬಲವಾದ್ರೆ ಸೂಪರ್ ಓವರ್. ಅಲ್ಲಿ ಗಮನಿಸಿಕೊಳ್ಳಬೇಕು, ಅಣ್ಣು ಅವರೇ ಚಪ್ಪಲಿ ಧರಿಸಿ ಆಡುವಂತಿಲ್ಲ, ಶೂ ಇಲ್ಲವಾದಲ್ಲಿ ಬರೀ ಕಾಲಲ್ಲಿ ಆಡ್ಬೋದು. ಅಲ್ಲಿ ಗಮನಿಸ್ಕೊಳ್ರಿ.
ಎತ್ತನು ಬಾಟ ರನ್ನು ಸತ್ಯಾನಂದ ಬೊಕ್ಕಳಾಪುರ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಅಂತಿಮ 3ಕ್ಕೆ 3 ಬರಬೇಕಾಗಿದೆ ಜಯಕ್ಕಾಗಿ. 3 ಎಸೆತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3ಕ್ಕೆ 3 ಈ ರೀತಿಯಲ್ಲಿ ಮತ್ತೆ ಓಡುವಂತ ಪ್ರಯತ್ನಗಳ ನಡುವೆ ತನ್ಮೂಲಕವಾಗಿ ಮತ್ತೆ ಪಂದ್ಯಾಟ ಸರಿ ಸಮದತ್ತ ಸಾಗ್ತಾ ಇದೆ. ಮ್ಯಾಚಸ್ ಟೈ. ಹಾಗಲೇ ಫೈನಲ್ ಕಾಳಗದ ಮ್ಯಾನ್ ಆಫ್ ದ ಮ್ಯಾಚಿನ ಫ್ಯಾನ್ ಅನ್ನ ದಾನ ಮಾಡಿರ್ತಕ್ಕಂಥ ದಾನಿಗಳು ಕೂಡ ಸತ್ಯಾನಂದ ಬೊಕ್ಕಳಾಪುರ ದಾಂಡಿಗಾರಿಕೆಯನ್ನು ಆಡ್ತಾ ಇದ್ದಾರೆ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಕುತೂಹಲಕಾರಿ ಪಂದ್ಯಾಟ. ಮತ್ತೆ ಇವಾಗ 2ಕ್ಕೆ 1 ಈ ರೀತಿಯಲ್ಲಿ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶವಿಲ್ಲ. 1ಕ್ಕೆ 1 ಪಂದ್ಯಾಟ ಸರಿಸಮವಾದ್ರೆ ಅಲ್ಲಿ ಗಮನಿಸಿಕೊಳ್ಳಿ. ಸೂಪರ್ ಓವರ್ ಅಂತಕ್ಕಂಥ ಸೂಚನೆ ಈಗಾಗಲೇ ಸಂಘಟಕರು ತಿಳಿಸ್ತಾ ಇದ್ದಾರೆ. ಪಂದ್ಯಾಟ ಮತ್ತೆ ರೋಚಕ ರೋಮಾಂಚನಕಾರಿ ಮೂಲಕ ಮತ್ತೆ ಕನ್ನಡ ರಾಜ್ಯೋತ್ಸವ ಕಪ್ಪಿನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಭಾರತ್ ಜೋಡೋ ಮೊದಲ ಸ್ಥಾನವನ್ನ ಪಡೀತಾ ಇದೆ. ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಸಚಿನ್ ಹಿರೇಸರ ಬನ್ನಿ. ಸಚಿನ್ ಹಿರೇಸರ ನಿಮಗೆ ಈಗ ಫೈನಲ್ ಕಾಳಗ ಮುಕ್ತಾಯವನ್ನು ಕಂಡಿದೆ. ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾರತ್ ಜೋಡೋ, ಅದೇ ರೀತಿಯಲ್ಲಿ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬ್ರೋ ಕೋಡ್, ಅದೇ ರೀತಿಯಲ್ಲಿ ತೃತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ 3 ತಂಡಗಳಿಗೂ ಅಭಿನಂದನೆಯನ್ನು ಸಲ್ಲಿಸ ದಯಮಾಡಿ ಎಲ್ಲ ಆಟಗಾರರು ಕ್ರೀಡಾಪಟುಗಳು ಕೂಡ ಮುಖ್ಯ ವೇದಿಕೆ ಬನ್ನಿ ಅಂತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದಾವೆ.